ಏನು ತುಂಬ ಬಿಸ್ನೆಸ್ ಮಾಡಿ ಸುಸ್ತಾಗೋಗಿದ್ದೀವಿ. ಟೆನ್ಷನ್ ಮೇಲೆ ಟೆನ್ಷನ್ನು. ಯಾವ್ದಾನ ಒಂದು ಟೂರ್ಗೆ ಹೋಗೋಣ, ಒಂದು ವೀಕು ಹೋಗೋಣ. ನನಗೂ ಹಂಗೆ ಆಗ್ಬಿಟ್ಟಿದೆ. ಫುಲ್ಲು ಪೀಪಲ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಸ್ಟಾಫ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ, ಬಿಸ್ನೆಸ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ನೈಟ್ ಅಂಡ್ ಡೇ ಕೆಲಸ. ಹೌದು, ನನಗೂ ಹಂಗೆ ಅನಿಸ್ತಿದೆ. 2 ದಿವಸ ಎಲ್ಲರೂ ರಿಲ್ಯಾಕ್ಸ್ ಬೇಕು. ಎಲ್ಲಿ ಹೋಗೋಣ? ಬಿಸ್ನೆಸ್ ಮಾಡ್ಬೇಕಂದ್ರೆ ಎಂಪ್ಲಾಯ್ಸ್ ಪ್ರಾಬ್ಲಮ್ ಕೇಳಿ ಸಾಕಾಗ್ಬಿಟ್ಟಿದೆ. ಒಬ್ರು ಬರ್ತಾರೆ ಮತ್ತೊಬ್ರು ಹೋಗ್ಬಿಡ್ತಾರೆ. ಫುಲ್ ರಿಲ್ಯಾಕ್ಸ್ ಆಗೋ ಥರ ಎಲ್ಲಾದರೂ ಒಂಥರ ಪ್ಲಾನ್ ಮಾಡಿ ಸರ್. ಒಳ್ಳೆ ಹೊರಗಡೆ ಎಲ್ಲಾದರೂ ಒಳ್ಳೆ ಇದಿರ್ತಾರೆ. ಫುಲ್ ನಾರ್ಮಲ್ ಮಾತಾಡ್ತಾ ಇದ್ದೀವಿ. ಅವತ್ತು ಕೆಲಸ ಮಾಡಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ರಿಲ್ಯಾಕ್ಸೇಷನ್ ಬೇಕು, ನಂಗಂತೂ ಡೇ ಆಫ್ ಬೇಕು. ಗ್ರಾಹಕರು ಬಂದಾಗ ನಮ್ಗೆ ಹೆಂಗೆ ಏನು ಸಹಕಾರ ಮಾಡಬೇಕು ಅನ್ನೋದು ಒಂಥರ ಟೆನ್ಷನ್ ಆಗ್ತಿದೆ. ಇದಕ್ಕೊಂದು ರಿಲ್ಯಾಕ್ಸ್ ಆಗಿ ಎಲ್ಲ ನಾವು ಹೋಗ್ಬೇಕು. ಎಲ್ಲ ಒಂದು ಫ್ರೆಂಡ್ಸ್ ನನಗಂತೂ ತಲೆ ಕೆಟ್ಟು ಹೋಗಿದೆ. ಸುಮ್ಮನೆ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅಂತ ಕನಸು ಕಾಣೋದಾಗುತ್ತೆ, ಬಟ್ ಡಿಸೈಡ್ ಮಾಡೋಕ್ಕಾಗಲ್ಲ. ಡಿಸಿಷನ್ ಮೇಕಿಂಗ್ ಅಂದರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಬೇಕು ನನಗೆ. ಹಲೋ, POS ಅಟೆಂಡ್ ಮಾಡಿದ್ದಾಯ್ತು, ನನ್ನ ನೆಗೆಟಿವಿಟೀಸ್ ಎಲ್ಲ ಕ್ಲೆನ್ಸ್ ಮಾಡಿದ್ದಾಯ್ತು, ಡಬಲ್ ಕರೇಜು ತಗೊಂಡಿದ್ದಾಯ್ತು. ನೆಕ್ಸ್ಟ್ ಹಲೋ, ನಂದು ನೆಗೆಟಿವಿಟಿ ಎಲ್ಲ ಕ್ಲಿಯರ್ ಆಯಿತು. ಪ್ಲಸ್ ನೆಗೆಟಿವ್ ಥಾಟ್ಸ್ ಬರ್ನ್ ಮಾಡಿದ್ದಾಯಿತು. ಪ್ಲಸ್ ವಿಜುವಲೈಸೇಷನ್ ಆಯಿತು. ನೆಕ್ಸ್ಟು ಗೋಲ್ ಮೇಲೆ ಫೋಕಸ್ ಬಂದಿದ್ದಾಯ್ತು. ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ದಾಗಿದೆ. ಇನ್ನು ಬಿಸ್ನೆಸ್ಸಲ್ಲಿ ಬೂಮ್ ಆಗೋದೊಂದೇ ಬಾಕಿ. ನನ್ನ ಪಾಸಿಟಿವ್ ಥಾಟ್ಸು ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕಾಯ್ತು. ಇಲ್ಲಿಂದ ಕನೆಕ್ಟ್ ಆಗಿದೆ ಅಂತ ನನಗೆ ಮೈಂಡಲ್ಲಿ ಫ್ರೆಶ್ ಆಗಿದೆ ಇವಾಗ. ನನಗೆ ಈಗ ಪವರ್ ಆಫ್ ಸೈಲೆನ್ಸ್ ಬಂದಾಗಿಂದ ನಾವು ಒಂದು ದಿವಸ ಯಾವ ಥರ ಸೈಲೆಂಟಾಗಿ ಮೌನವಾಗಿರೋದ್ರಿಂದ ನಮಗೆ ಅದೇ ಥರ ನಾವು ಮೌನವಾಗಿ ಯೋಚನೆ ಮಾಡಿದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಸಕ್ಸಸ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಅದೇ ಅವ್ರು ನಮ್ಮದು ನೆಗೆಟಿವ್ ಥಾಟ್ಸ್ ಬಿಟ್ಟು ಪಾಸಿಟಿವ್ ಥಿಂಕಿಂಗಲ್ಲಿ ಚೆನ್ನಾಗಿ ಒಳ್ಳೆ ಸಕ್ಸಸ್ ಬಂತು. ಸಕ್ಕದಾಗಿದೆ. ಇವಾಗ ನಾನು ಚೆನ್ನಾಗಿ ಎಂಜಾಯ್ ಮಾಡೋದು. ನಾನು ನೆಗೆಟಿವ್ ಥಾಟ್ಸ್ ಎಲ್ಲ ಫುಲ್ ಕಿಲ್ ಮಾಡಿದ್ದೀನಿ. ಪಾಸಿಟಿವ್ ಥಾಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ. ಆಮೇಲೆ ಗೋಲ್ಸ್ ಎಲ್ಲ ಬರೆದೆಲ್ಲ ಕ್ಲೀನಾಗಿ ಕ್ಲಾರಿಟಿ ಆಗಿದೆ. ಯಾವ ಗೋಲು ಯಾವಾಗ ಏನು ಮಾಡಬೇಕು ಅಂತ. ಐ ಆಮ್ ಗೋಯಿಂಗ್ ಟು ಅಚೀವ್ ದಿಸ್ ಗೋಲ್ಸ್. ಆಧ್ಯಾತ್ಮಿಕ ಆಳ, ಆರ್ಥಿಕ ಎತ್ತರ, ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿದ್ದೆ ನಮಗೆ POSನಲ್ಲಿ. ಇನ್ನೂ ಒಂದು ನಮ್ಮ ಕನಸಿಗೆ, ನಮ್ಮ ಆಸೆಗೆ, ನಮ್ಮ ಕಲ್ಪನೆಗೆ ಬಣ್ಣ ಹಚ್ಚೋದ್ರ ಜೊತೆಗೆ ಬಣ್ಣ ತುಂಬಿ ಆಶಾಭಾವನೆ ಮೂಡಿಸಿ ನಮ್ಮನ್ನು ಹೈ ಎನರ್ಜಿನಲ್ಲಿ ಬೀಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೈಂಡಲ್ಲಿರೋ ನೆಗೆಟಿವ್ ಎಲ್ಲ ಹೋಗಿದೆ, ಕಂಪ್ಲೀಟಾಗಿ ಪಾಸಿಟಿವ್ ಆಗಿದೆ. ಆಲ್ ದ ಬೆಸ್ಟ್ ಎವ್ರಿ ಒನ್. ಎಲ್ಲರೂ ಬರಬೇಕು, ಮಾಡ್ತೀವಿ, ಸಕ್ಸಸ್ ಆಗ್ತೀವಿ. ನನಗೆ ಒಂದೇ ಒಂದು ಕಲ್ತ್ಕೊಂಡಿದ್ದೇನೆ ಅಂದರೆ, ದೇವರಿಂದ ಕೊಡೋದು ರಿಸೀವ್ ಮಾಡ್ಕೊಳೋಕ್ಕೆ ನಾವೇ ರೆಡಿ ಇಲ್ಲ. ಇಷ್ಟು ದಿನ ನನಗೆ 60 ವರ್ಷ ನನಗೆ ದೇವರಿಂದ ರಿಕ್ವೆಸ್ಟ್ ಮಾಡೋದು ಮಾತ್ರ ಗೊತ್ತಿತ್ತು, ದೇವರಿಂದ ರಿಸೀವ್ ಮಾಡೋದು ಗೊತ್ತಿಲ್ಲ. ಇವತ್ತು 100% ಗೊತ್ತಾಗಿದೆ. ಥ್ಯಾಂಕ್ ಯು. ನೋಡಿದ್ರ ಫ್ರೆಂಡ್ಸ್, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ನಿಮಗೂ ಇದೇ ರೀತಿ ಟೆನ್ಷನ್ ಫ್ರೀ ಬಿಸ್ನೆಸ್ ಬೇಕು ಅಂತಂದರೆ BTA ಸತ್ಯ ಸಾರ್ ಮತ್ತೆ